ಚಿಕ್ಕ ಚಿಕ್ಕ ವಯಸ್ಸಿಗೆಲ್ಲ ಹಾರ್ಟ್ ಅಟ್ಯಾಕ್. ಅದಕ್ಕೆ ಕಾರಣ ಹಲವಾರು ಇರ್ಬೋದು. ಒಂದೊಂದ್ಸರಿ ಏನ್ ಹೇಳ್ತಾರೆ, ನಾವು ತಿನ್ನೋ ಎಣ್ಣೆಗಳು, ನಾವು ತಿನ್ನೋ ಆಹಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಬೇರೆ ಬೇರೆ ಇದು ಅನುವಂಶೀಯತೆಯಿಂದ ಬಂದಿದೆ, ಇದು ತಂದೆ ತಾಯಿಗಳ ಕಡೆಯಿಂದ ಬಂದಿದೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ನಾವು ಕೆಲವು ಸಲ ಯೋಚನೆ ಮಾಡಿದಾಗ ಅದಕ್ಕೆ ಬೇರೆ ರೀಸನ್ಸ್ ಸಹ ಖಂಡಿತವಾಗ್ಲೂ ಇರುತ್ತೆ. ಈಗ ನೋಡಿ, ಇವತ್ತು ನನ್ನ ಹತ್ರ ಬಂದಿರೋಂತಹ ಒಂದು ಪೇಷಂಟ್ಗೆ ಸಮಸ್ಯೆ ಏನಾಗಿತ್ತು ಅಂದ್ರೆ, ಅವರಿಗೆ ವಯಸ್ಸು ಕೇವಲ ಇನ್ನೂ 22 ವರ್ಷ. ಆದ್ರೆ ಅವರು 1 ವರ್ಷಗಳಿಂದ 24 ಗಂಟೆ ಎದೆ ನೋವು, ಉಸಿರಾಡಕ್ಕಾಗಲ್ಲ, ಉಸಿರು ಹಿಡ್ಕೊಳ್ಳೋದು, ಕೈ ಕಾಲಲ್ಲಿ ಶಕ್ತಿ ಇರೋದಿಲ್ಲ. ಅದಕ್ಕೆ ಇದೇನು ಹಿಡ್ಕೊಂಡು ಒದ್ದಾಡ್ತಿದೆ. ಅದು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ ಏನೋ ಗೊತ್ತಿಲ್ಲ, ಇದೇ ಹಿಡ್ಕೊಂಡು ಒದ್ದಾಡ್ತಿದೆ. ಅಂದ್ರೆ ಒಂದು ಹಾರ್ಟ್ ಅಟ್ಯಾಕ್ ಆದಾಗ ಯಾವ ರೀತಿ ಒಂದು ಮನುಷ್ಯನ ಒಂದು ಆ ಟೈಮಲ್ಲಿ ಒಂದು ಕಷ್ಟವನ್ನ ಅನುಭವಿಸ್ತಾ ಇರ್ತಾನೋ, ಆ ರೀತಿ ಎಲ್ಲಾ ಫೀಲಿಂಗ್ಸ್ ಈ ಹುಡುಗಿಗೆ ಆಗ್ತಾ ಇತ್ತು. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಈ ತರ ಕೇಸು ನನ್ನ ಹತ್ರ ಬಂದಾಗ ನಾನು ಹಿಪ್ನೋಟೈಸರ್ನ ಮಾಡಿ ನೋಡಿದಾಗ ಅಲ್ಲಿ ಇದ್ದಂತಹ ರೀತಿನೇ ಬೇರೆ ಆಗಿತ್ತು. ಅಂದ್ರೆ ಎಲ್ಲಾ ಮೂಢನಂಬಿಕೆಗಳು, ಮಾಟ ಮಂತ್ರ ಅನ್ನೋದೇ ಇಲ್ಲ, ಪೂರ್ವ ಜನ್ಮ ಅನ್ನೋದೇ ಇಲ್ಲ ಅಂತ ವಾದ ಮಾಡೋ ಕೆಲವರಿಗೆ ಈ ವಿಡಿಯೋ ಖಂಡಿತ ಉಪಯೋಗ ಆಗ್ಬೋದು. ಒಂದ್ಸರಿ ವಿಡಿಯೋವನ್ನ ನೋಡಿ. ನೋಡಿ, ಆ ಹೆಣ್ಣು ಪ್ರೇತಾತ್ಮ ನೋಡಿ, ಅದು ನಿಮ್ಮ ರಿಲೇಷನ್ ಅಥವಾ ಹೊಸದಾಗಿ ಬಂದಿರೋದ ನೋಡಿ. ರಿಲೇಷನ್ ಅಲ್ಲ. ಆ ಪ್ರೇತಾತ್ಮಕ್ಕೆ ಸುಮಾರು ವಯಸ್ಸು ಎಷ್ಟಾಗಿದೆ ನೋಡಿ? 40 ಮೇಲೆ ಆಗಿರಬೇಕು. 40 ಮೇಲೆ ಆಗಿರಬೇಕು. ಈಗ ನಾನು 3ರಿಂದ 0 ಎಣಿಸ್ತೀನಿ. ನಿಮ್ಗಿನ್ನೇನು ಆ ಪ್ರೇತಾತ್ಮ ಬಂದು ನಿಮ್ಮ ದೇಹವನ್ನು ಸೇರೋದಕ್ಕೆ ಕೇವಲ ಒಂದೇ 1 ನಿಮಿಷ ಟೈಮ್ ಇದೆ. ನೋಡಿ ಯಾವ ರೀತಿ ಬಂದು ಆ ಪ್ರೇತಾತ್ಮ ನಿಮ್ಮನ್ನು ಸೇರ್ತಾ ಇದೆ ಅಂತ ನೋಡಿ. 3, 2, 1, 0 ಗೋ. ನೋಡಿ, ಹಿಂದೆಯಿಂದ ಬರ್ತಾ ಇದೆ ಮೇಡಮ್. ಹಿಂದೆಯಿಂದ ಬರ್ತಾ ಇದೆ. ಎಷ್ಟು ವರ್ಷಗಳ ಹಿಂದೆ? 1 ವರ್ಷದ. 1 ವರ್ಷ, 1.5 ವರ್ಷ ಹಿಂದೆ. ಓಕೆ, ಅದು ಬಂದು ನಿಮ್ಮನ್ನು ಸೇರ್ಕೊಂಡಾಗಿಂದ ನಿಮ್ಮಲ್ಲಿ ಏನೇನು ಚೇಂಜಸ್ ಆಗಿದೆ? ಏನು ಮಾಡೋಕ್ಕೂ ಆಸಕ್ತಿ ಇಲ್ಲ ಮೇಡಮ್. ಏನು ಮಾಡಿದ್ರು ಅರ್ಧಕ್ಕರ್ಧನೇ. ಒಂದ್ಸರಿ ಮಾಡಿದ ಕೆಲಸ ಇನ್ನೊಂದ್ಸರಿ ಮಾಡೋ ಇಂಟ್ರೆಸ್ಟ್ ಇಲ್ಲ. ಹೋಗಿ ಮಲ್ಕೊಳ್ಳೋಣ ಅನ್ಸುತ್ತೆ, ಅಳ್ಬೇಕು ಅನ್ಸುತ್ತೆ, ಸುಮ್ಮನೆ ಕಿಚ್ಚಾಡೋಣ ಅನ್ಸುತ್ತೆ, ಒಬ್ಬಳೇ ಇರೋದಕ್ಕೆ ಭಯ ಅನ್ಸುತ್ತೆ, ಎದೆ ನೋವು ಬರುತ್ತೆ. ಓಕೆ, ಈಗ ನಾನು 3ರಿಂದ 0 ಎಣಿಸ್ತೀನಿ. ನಿನ್ನಲ್ಲಿರುವಂತಹ ಆ 40 ವರ್ಷದ ಪ್ರೇತಾತ್ಮ ಅದು ಇನ್ನೇನು ಸಾಯೋದಕ್ಕೆ ಕೇವಲ ಒಂದು 5 ನಿಮಿಷ ಮಾತ್ರ ಟೈಮ್ ಇದೆ. ಅದು ಯಾವ ಥರ ಏನಾಗಿ ಸಾಯ್ತಾ ಇದೆ ಅಂತ ನೋಡಿ. 3, 2, 1, 0 ಗೋ. ಏನಾಗಿ ಯಾವ ಥರ ಸಾಯ್ತಾ ಇದೆ ಅಂತ ನೋಡಿ. ಅದಕ್ಕೆ ಎದೆ ಹಿಡ್ಕೊಂಡು ಸಾಯ್ತಾ ಇದೆ ಮೇಡಮ್. ಅದು ಎದೆ ಹಿಡ್ಕೊಂಡು ಸಾಯ್ತಾ ಇದೆ ಅಂದರೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ? ಏನಾಗ್ತಾ ಇದೆ ನೋಡಿ. ಏನಂತ ಗೊತ್ತಿಲ್ಲ, ಎದೆ ಹಿಡ್ಕೊಂಡು ಸಾಯ್ತಾ ಇದೆ ಮೇಡಮ್. ಸರಿ, ನಾನು 3ರಿಂದ 0 ಎಣಿಸ್ತೀನಿ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದು ಸಾಯೋದಕ್ಕಿನ್ನ ಇನ್ನೂ ಒಂದು 15 ನಿಮಿಷದ ಮುಂಚೆ ಹೋಗಿ ನಿಂತ್ಕೊಳ್ತಾ ಇದೆ. ಅದಕ್ಕೇನಾಗ್ತಾಯಿದೆ ನೋಡಿ. ಅದಕ್ಕೆ ಎದೆನೋ ಹಿಡ್ಕೊಂಡು ಒದ್ದಾಡ್ತಿದೆ. ಅದು ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ? ಏನೋ ಗೊತ್ತಿಲ್ಲ, ಎದೆ ಹಿಡ್ಕೊಂಡು ಒದ್ದಾಡ್ತಿದೆ. ಓಕೆ 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 ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಆರೋಗ್ಯವಾಗಿ ಇರುವಂತಹ ಒಂದು ವ್ಯಕ್ತಿಗೆ ಯಾವುದಾದ್ರೂ ಪೂರ್ವ ಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಈ ತರ ಯಾವುದೇ ಎನರ್ಜಿಗಳು ಬಂದು ಮನುಷ್ಯನಿಗೆ ಕನೆಕ್ಟ್ ಆದ್ರೆ ಆ ಮನುಷ್ಯ ಸಹ ಆ ಕಾಯಿಲೆಗೆ ಒಳಗಾಗ್ತಾನೆ. ಅಥವಾ ಚಕ್ರಗಳು ಬ್ಯಾಲೆನ್ಸ್ ಅನ್ನ ಕಳ್ಕೊಂಡಾಗ, ಅಥವಾ ಚಕ್ರಗಳು ಬ್ಲಾಕೇಜ್ ಆದಾಗ, ಅಂದ್ರೆ ನಮ್ಗೆ ಅನಾಹತ ಚಕ್ರ ಒಂದು ಬ್ಲಾಕ್ ಆದಾಗ ನಮ್ಗೆ ಹಾರ್ಟ್ ಪ್ರಾಬ್ಲಮ್, ಶ್ವಾಸಕೋಶದ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಸಹ ಇರುತ್ತೆ. ಈ ತರ ಚಕ್ರಗಳು ಹಾಳಾಗ್ಬೇಕಂದ್ರೆ ಅಥವಾ ಚಕ್ರಗಳು ಬ್ಲಾಕೇಜಸ್ ಆಗ್ಬೇಕಂದ್ರೆ ಇದಕ್ಕೆ ಅನೇಕ ತರ ಕಾರಣಗಳಿವೆ.
ಅದು ಪೂರ್ವಜನ್ಮ ಇರ್ಬೋದು, ಪ್ರೇತಾತ್ಮ, ಮಾಟ ಮಂತ್ರ, ಈ ಥರ ಅನೇಕ ಥರದ ಸಮಸ್ಯೆಗಳಿಂದ ನಮ್ಮ ಚಕ್ರಗಳು ಬ್ಲಾಕ್ ಆಗುತ್ತೆ. ಎನಿವೆ ಏನಾದರೂ ಆಗಲಿ, ಮುಂದಕ್ಕೆ ಈ ಥರ ಸಮಸ್ಯೆಗಳು ಬರುವಂತಹ ಲಕ್ಷಣಗಳು ಏನಾದರೂ ನಿಮ್ಮಲ್ಲಿ ಕಾಣಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಮ್ಮೆ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ಗೆ ಭೇಟಿಯನ್ನು ಕೊಡಿ. ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ನಮಸ್ಕಾರ.